ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದರಲ್ಲಿ ಬಹಳ ಸಂತೋಷ. ಕಳೆದ 2 ವಾರಗಳಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡುವುದಕ್ಕೆ ಆಗಲಿಲ್ಲ. ಈ 2 ವಾರಗಳಲ್ಲಿ ನಡೆದಂತಹ ಸಂಭವಗಳು, ಅದು ಸತ್ಯವೇದಕ್ಕೆ ಒಳಪಟ್ಟಿರುವಂತದನ್ನೇ ನಾವು ನೋಡಲಿದ್ದೇವೆ. ಬನ್ನಿ ಈ ಸಂಚಿಕೆಗೆ ನಾವು ಹೋಗೋಣ. ಈ ವಿಷಯಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಕೆಲವು ವಿಷಯಗಳನ್ನು ರ್ಯಾಪಿಡ್ ಆಗಿ ಹೇಳುವುದಕ್ಕೆ ಬಯಸುತ್ತೇನೆ. ನಿರ್ದಿಷ್ಟವಾಗಿ ಇಸ್ರಾಯೇಲ್ ಅಲ್ಲಿ ಉಂಟಾಗುತ್ತಾ ಇರುವಂತಹ ಕಾಡ್ಗಿಚ್ಚು ಅದರ ಮೂಲಕವಾಗಿ ದೊಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತಾ ಇದೆ. ಎರಡನೆಯದಾಗಿ ಇಂಡಿಯಾ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧವು ಪ್ರಾರಂಭವಾಗಿ ಅದು ಸಮಾಧಾನದ ಹಂತಕ್ಕೆ ಬರುತ್ತಾ ಇದೆ ಅಥವಾ ಇನ್ನೂ ಅಂತ್ಯಕ್ಕೆ ಬಂದಿಲ್ಲ, ಅದು ಹಾಗೆ ಮುಂದುವರಿಯುತ್ತಾ ಇದೆ. ಅಷ್ಟು ಮಾತ್ರವಲ್ಲದೆ ಅನೇಕ ರೀತಿಯಲ್ಲಿ ಪ್ರಕೃತಿ ವಿನಾಶನಗಳೆಲ್ಲವೂ ಕೂಡ ಉಂಟಾಗುತ್ತಲೇ ಇದೆ. ಈ ಕಾರ್ಯಗಳೆಲ್ಲವೂ ಕೂಡ ಒಂದು ಕಡೆ ನಡೆಯುತ್ತಾ ಇದ್ದರು, ಆದರೆ ನಮಗೆ ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಬಹಳ ಮುಖ್ಯವಾದ ವಿಷಯವೇನು, ಅದನ್ನೇ ನಾವು ನೋಡಬೇಕು. ಮೊದಲು ನಾವು ನೋಡುವಂತದ್ದು ಡಿ-ಡಾಲರೈಸೇಷನ್, ಅಂದರೆ ಅಮೆರಿಕದ ಡಾಲರ್ ಮತ್ತೆ ಕುಸಿಯುತ್ತಾ ಇದೆ. ನಾವೀಗಾಗಲೇ ಹೇಳಿದ್ದೇವೆ, ಒಂದು ಶಕ್ತಿಶಾಲಿ ರಾಷ್ಟ್ರ ಬೀಳಬೇಕು ಎಂಬುದಾಗಿ. ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ಇದು ಬೀಳುತ್ತಲೇ ಇದೆ. ಅದರಲ್ಲೂ ವಿಶೇಷ ಏನೆಂದರೆ, 8 ದಿವಸಗಳ ಹಿಂದೆ 11 ದೇಶಗಳು, ನಿರ್ದಿಷ್ಟವಾಗಿ ಈ ಏಷ್ಯಾ ಖಂಡಕ್ಕೆ ಸೇರಿದಂತ 11 ದೇಶಗಳು, ಯುರೋಪ್ ಹಾಗೂ ಏಷ್ಯಾ ಭಾಗಕ್ಕೆ ಸೇರಿದಂತ 11 ದೇಶಗಳು ಈ ಡಾಲರ್ ಅನ್ನು ನಾವು ಉಪಯೋಗಿಸುವುದಿಲ್ಲ, ಇದರಿಂದ ನಾವು ಆಚೆ ಬಂದು ನಮ್ಮ ಸ್ವಂತ ಹಣವನ್ನು ಅಥವಾ ಬೇರೆ ಹಣವನ್ನು ಉಪಯೋಗಿಸುತ್ತೇವೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆ ದೇಶಗಳು ಯಾವುದೆಂದರೆ ಅರ್ಮೇನಿಯಾ, ಅಜರ್ಬೈಜಾನ್, ಬೆಲಾರಸ್, ಕಜಾಕಿಸ್ತಾನ್, ಕಿರ್ಗಿಸ್ತಾನ್, ಮಾಲ್ಡೋವಾ, ರಷ್ಯಾ, ತಜಿಕಿಸ್ತಾನ್, ತುರ್ಮೆಕಿನಿಸ್ತಾನ್, ಉಜ್ಬೇಕಿಸ್ತಾನ್, ಉಕ್ರೇನ್. ಇದೆಲ್ಲ ಯುರೋಪ್ ಪಕ್ಕದಲ್ಲಿ ರಷ್ಯಾಗೆ ಸಮೀಪವಾಗಿರುವಂತಹ ದೇಶಗಳು, ಅಂದರೆ ಏಷ್ಯಾ ಹಾಗೂ ಯುರೋಪ್ಗೂ ನಡುವೆ ಇರುವಂತಹ ಬಹಳ ಮುಖ್ಯವಾದಂತಹ ದೇಶಗಳು. ಇದರಲ್ಲಿ ಬಹಳ ಆಶ್ಚರ್ಯವಾದಂತಹ ದೇಶ, 11ನೇ ದೇಶ ಯಾವುದೆಂದರೆ ಉಕ್ರೇನ್. ಉಕ್ರೇನು ಡಾಲರ್ ಬಿಟ್ಟು ಹೊರಬರುತ್ತಿದೆ. ಈಗಲೇ ಅವರು ಈ ಮಿನರಲ್ಸ್ ವಿಷಯದಲ್ಲಿ ಏನು ಮಾಡಿದ್ದಾರೆ ಅಂದರೆ ಸೈನ್ ಮಾಡಿದ್ದಾರೆ ಅಮೆರಿಕಾದೊಂದಿಗೆ. ಆದರೆ ಈಗಲೇ ಕೂಡಲೇ ಡಾಲರ್ ಇಂದ ಹೊರಬರುತ್ತೇವೆ ಅನ್ನುತ್ತಿದ್ದಾರೆ. ಈಗಾಗಲೇ ಡಾಲರ್ ಬಿಟ್ಟು ಹೊರಗೆ ಬರುತ್ತೇವೆ ಎಂಬುದಾಗಿ ಮಾಡಿರುವಂತಹ ಒಕ್ಕೂಟ ಇದೆ, ಬ್ರಿಕ್ಸ್. ಆ ರೀತಿಯಾಗಿ ಒಂದಿದೆ, ಅಂದರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಇವರೆಲ್ಲರೂ ಕೂಡ ಸೇರಿ ಮಾಡಿದ್ದಾರೆ. ಈ ದೇಶಗಳೊಂದಿಗೆ 11 ದೇಶಗಳು, ಈಗಾಗಲೇ ಅನೇಕ ದೇಶಗಳು ಇದರೊಂದಿಗೆ ಸೇರಿದೆ. ಸೊ ಒಂದು ಕಡೆ ಬ್ರಿಕ್ಸ್ ಸ್ಟ್ರಾಂಗ್ ಆಗಿ ಹೋಗುವ ಹಾಗೆ ಇದೆ, ಇನ್ನೊಂದು ಕಡೆ ಡಾಲರ್, ಅಂದರೆ ಅಮೆರಿಕದ ಡಾಲರ್ ಕುಸಿತ ಕಾಣುತ್ತಾ ಇದೆ. ಆದರೆ ನಿಜವಾಗಲೂ ಈಗಾಗಲೇ ನಾವು ಹೇಳಿರುವ ಹಾಗೆ ಡಾಲರ್ ಕುಸಿತ ಕಾಣಲಿದೆ, ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಕುಸಿಯುವುದಕ್ಕೆ ಆರಂಭವಾಗಿದೆ, ಆನ್ ದ ವೇ. ಈ ಡಾಲರ್ ಅನ್ನು ಕಾಪಾಡುವುದಕ್ಕೆ ಅಥವಾ ಅಮೆರಿಕದ ಆರ್ಥಿಕ ವ್ಯವಸ್ಥೆ ಕಾಪಾಡುವುದಕ್ಕೆ ಟ್ರಂಪ್ ಎಷ್ಟೋ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ, ಅದು ಒಂದು ಕಡೆ ನಡೆಯುತ್ತಲೇ ಇದೆ. ಅದರಲ್ಲೂ ನೋಡುವುದಾದರೆ ಅವರು ದಿಢೀರ್ ಎಂಬುದಾಗಿ ಏನ್ ಮಾಡಿದ್ರು ಅಂದ್ರೆ, ಚೀನಾಗೆ ಟ್ಯಾರಿಫ್ ಹಾಕಿದ್ರಲ್ಲ, ಅದನ್ನು ಹಾಗೆ ಹಿಂಪಡೆದಿದ್ದಾರೆ, ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಮಾಡಿದ್ದಾರೆ. ಈಗ ಚೀನಾ ಕೂಡ ಸ್ವಲ್ಪ ಟ್ಯಾರಿಫ್ ಕಡಿಮೆ ಮಾಡಿದೆ. ಆದರೆ ಇದರಲ್ಲಿ ಒಂದು ಕಾರ್ಯವನ್ನು ಗಮನಿಸಿರಿ, ಒಂದು ಶಕ್ತಿಶಾಲಿ ರಾಷ್ಟ್ರ ಅಮೆರಿಕದಲ್ಲಿ ಒಂದು ಕಾಲದಲ್ಲಿ ಹೇಳಿದ್ರು ಅಂದ್ರೆ ಹೇಳ್ದಂಗೆ ಅಷ್ಟೇನೆ, ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅಮೆರಿಕ ಕಂಡ್ರೆ ಎಲ್ಲರೂ ಭಯಪಡುತ್ತಾ ಇದ್ದರು, ಆದರೆ ಅಮೆರಿಕ ಈಗ ಬೀಳುವಿಕೆಯನ್ನು ಕಂಡಿದೆ ಎನ್ನುವುದಕ್ಕೆ ಒಂದು ಆಧಾರ ಏನೆಂದರೆ, ಅವರು ತೆಗೆದುಕೊಂಡ ಸ್ಟೆಪ್ ನಿಂದ ಅವರೇ ಹಿಂದೆ ಬರುತ್ತಿದ್ದಾರೆ. ಅವರು ಹೇಳಿದ್ರು ಅನೇಕ ದೇಶಗಳಿಗೆ ಟ್ಯಾರಿಫ್ ಹಾಕುತ್ತೇವೆ ಅಂತ, ಅವರೇ ಆ ನಂತರ 90 ದಿವಸ ನಿಲ್ಲಿಸುತ್ತೇವೆ ಅಂದರು. ಆಮೇಲೆ ಎಲ್ಲಾ ದೇಶಗಳಿಗೂ ಸ್ಟಾಪ್ ಮಾಡುತ್ತೇವೆ, ಚೈನಾಗೆ ಮಾತ್ರ ಅಂದರು. ಈಗ ಚೀನಾದಿಂದಲೂ ಹಿಂಪಡೆಯುತ್ತಿದ್ದಾರೆ. ಅಂದರೆ ಟ್ರಂಪ್ ಎಲ್ಲಿ ಮತ್ತೆ ಅದೇ ಸ್ಥಳಕ್ಕೆ ಬರುತ್ತಿದ್ದಾರೆ. ಹಾಗಂದ್ರೆ ಏನು ಅರ್ಥ? ಶಕ್ತಿಶಾಲಿ ರಾಷ್ಟ್ರದ ಗುಣವನ್ನು ಕಳೆದುಕೊಳ್ಳುತ್ತಾ ಇದೆ. ಶಕ್ತಿಶಾಲಿ ರಾಷ್ಟ್ರ ಅಂದ್ರೆ ಏನು? ತಾನು ಏನು ಹೇಳುತ್ತದೋ ಅದರಲ್ಲೇ ನಿಲ್ಲಬೇಕು, ಅದನ್ನೇ ಸಾಧಿಸಬೇಕು, ಅದೇ ಶಕ್ತಿಶಾಲಿ ರಾಷ್ಟ್ರ. ಆದರೆ ಈ ಶಕ್ತಿಶಾಲಿ ರಾಷ್ಟ್ರತನದಿಂದ ಅದು ಆಚೆ ಬರುತ್ತಾ ಇದೆ, ಬೇರೆ ದೇಶಗಳೆಲ್ಲವೂ ಕೂಡ ಮೇಲೆ ಬರುತ್ತಾ ಇದೆ. ಹಾಗಾದ್ರೆ ನಿಜವಾಗಿ ಬ್ರಿಕ್ಸ್ ಬರುತ್ತದ ಅಂದ್ರೆ ಬ್ರಿಕ್ಸ್ ಬರುವುದಿಲ್ಲ. ಇದರೊಂದಿಗೆ ಇನ್ನೊಂದು ಸಂಭವವನ್ನು ಕೂಡ ನಿಮಗೆ ಹೇಳುವುದಕ್ಕೆ ಬಯಸುತ್ತೇನೆ. ಏನೆಂದರೆ, ಈ 9 ತಿಂಗಳಲ್ಲಿ ಇಲ್ಲದೇ ಇರುವಷ್ಟರ ಮಟ್ಟಿಗೆ ಗೋಧಿಯು ಬಹಳ ದೊಡ್ಡ ಮಟ್ಟಿಗೆ ಕುಸಿತವನ್ನು ಕಂಡಿದೆ. ಯಾಕೆ ನಾವು ಇದನ್ನು ಇಲ್ಲಿ ಮೆನ್ಷನ್ ಮಾಡುತ್ತೇವೆ ಅಂದರೆ, ಈ ಆರ್ಥಿಕತೆಯ ಕುಸಿತಕ್ಕೆ ಆಧಾರವಾಗಿ ಪ್ರಕಟಣೆಯ ಪುಸ್ತಕ 6ನೇ ಅಧ್ಯಾಯ 5-6 ವಾಕ್ಯದಲ್ಲಿ ಗೋಧಿಯನ್ನು ಗುರುತಾಗಿ ನೋಡುತ್ತೇವೆ. ಈಗ ಆರ್ಥಿಕತೆಯ ಕುಸಿತಕ್ಕೆ ಆಧಾರವಾಗಿ ಇನ್ನೆಂದೂ ಇಲ್ಲದಿರುವಷ್ಟರ ಮಟ್ಟಿಗೆ ಈಗಾಗಲೇ ಗೋಧಿಯು ಬಹಳ ದೊಡ್ಡ ಮಟ್ಟಿಗೆ ಸಂಧಿಸುತ್ತಾ ಇದೆ. ಇನ್ನು ಹೇಳಬೇಕಂದ್ರೆ ಕೊಯ್ಲು ಇಲ್ಲ, ಉಕ್ರೇನ್ ಬಾಧಿಸಲ್ಪಟ್ಟಿದೆ. ಇದೆಲ್ಲಾ ಮೀರಿಗ ಗೋಧಿ ಬಹಳ ದೊಡ್ಡ ಮಟ್ಟಿಗೆ ಕುಸಿತವನ್ನು ಸಂಧಿಸುತ್ತಾ ಇದೆ. ಅಂದರೆ ಡಿ-ಡಾಲರೈಸೇಷನ್ ಅಲ್ಲಿ ಒಂದು ಕಡೆ ಅಮೆರಿಕದ ಆರ್ಥಿಕತೆಯ ಕುಸಿತ ಕಾಣುತ್ತಾ ಇದೆ, ಲೋಕವೇ ಆರ್ಥಿಕ ಸಮಸ್ಯೆಯನ್ನು ಎದುರಿಸುತ್ತಾ ಇದೆ. ಇನ್ನೊಂದು ಆರ್ಥಿಕ ವ್ಯವಸ್ಥೆಗೆ ಲೋಕ ಹೋಗುತ್ತಾ ಇದೆ, ಅಂದ್ರೆ ನ್ಯೂ ವರ್ಲ್ಡ್ ಆರ್ಡರ್ ಎಂದು ಹೇಳುತ್ತಾರೆ. ಆ ಇನ್ನೊಂದು ಆರ್ಥಿಕ ವ್ಯವಸ್ಥೆಗೆ ಲೋಕ ಹೋಗುತ್ತಾ ಇದೆ. ಹಾಗಂದರೆ ಮುಂದಿನ ಆರ್ಥಿಕತೆಯನ್ನು ನಿರ್ಧರಿಸುವ ಶಕ್ತಿಶಾಲಿ ರಾಷ್ಟ್ರವನ್ನು ಎದುರು ನೋಡಬಹುದು, ಅದು ಆನ್ ದ ವೇ. ಇದರ ಅಪ್ಡೇಟ್ಸ್ ಅನ್ನು ನಾವು ನಂತರವಾಗಿ ಹೇಳುತ್ತೇವೆ. ನಾವು ಮುಂದಿನ ವಿಷಯಕ್ಕೆ ಹೋಗೋಣ. ಇದು ಸಮೀಪದಲ್ಲಿ, ಅಂದರೆ ಈ ಇಂಡಿಯಾ ಹಾಗೂ ಪಾಕಿಸ್ತಾನ ಯುದ್ಧವು ನಡೆಯುತ್ತಾ ಇರುವಾಗ ಪಾಕಿಸ್ತಾನಲ್ಲಿ ನಿರಂತರವಾಗಿ 3 ದಿನಗಳಿಂದ ಭೂಕಂಪಗಳು ಸಂಭವಿಸುತ್ತಾ ಇದೆ. ಈ ಭೂಕಂಪ ಯಾವುದರಿಂದ ಸಂಭವಿಸುತ್ತಾ ಇದೆ ಎನ್ನುವಂಥದ್ದನ್ನು ಒಂದು ಕಡೆ ಏನ್ ಹೇಳುತ್ತಾರೆ ಎಂಬುದಾಗಿ ನೋಡುವುದಾದರೆ, ನಿಜವಾಗಿ ಅದು ಭೂಕಂಪ ಎಂಬುದಾಗಿ ಹೇಳುತ್ತಿದ್ದಾರೆ. ಇನ್ನೊಂದು ಕಡೆ ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ, ನ್ಯೂಕ್ಲಿಯರ್ ಬಾಂಬ್ ಅಂದ್ರೆ ಅಣುಗುಂಡನ್ನು ಅದು ಶೋಧಿಸಿ ನೋಡುತ್ತಾ ಇದೆ ಹಾಗೆ ಹೇಳುತ್ತಿದ್ದಾರೆ. ಈಗ ಈ ಭೂಮಿಯಲ್ಲಿ ಈ ನ್ಯೂಕ್ಲಿಯರ್ ಬಾಂಬ್ ಸ್ಫೋಟಗೊಂಡಿದ್ದು ನಮಗೆ ಗೊತ್ತಿರುವಷ್ಟರ ಮಟ್ಟಿಗೆ 1945ರಲ್ಲಿ, ಅಂದರೆ ಹಿರೋಶಿಮಾ ನಾಗಸಾಕಿ ಮೇಲೆ ಹಾಕಿದ್ದು.
ಸ್ವಲ್ಪ ಸ್ವಲ್ಪವಾಗಿ ಅಣುಗುಂಡಿನ ಶೋಧನೆಯು ಅಧಿಕವಾಗುತ್ತಾ ಇದೆ. ಈ ಭೂಮಿಯ ಮೇಲೆ ಅವರು ಸ್ಫೋಟಿಸುವಾಗ ಬಹಳಷ್ಟು ಆಳದಲ್ಲಿ ಅದನ್ನು ಸ್ಫೋಟಿಸಿ ನೋಡುತ್ತಾರೆ. ನೀವು ಹಿರೋಷಿಮಾ ನಾಗಸಾಕಿಯಲ್ಲಿ ಅಣುಬಾಂಬ್ ಸ್ಫೋಟಗೊಂಡದನ್ನು ಸಮುದ್ರದಲ್ಲಿ ಅವರು ಫಸ್ಟ್ ಚೆಕ್ ಮಾಡಿ ನೋಡುತ್ತಾರೆ. ನೀವು ನೋಡಿ ಅದರ ಪರಿಣಾಮ ಎಷ್ಟರ ಮಟ್ಟಿಗೆ ಇದೆ ಎಂಬುದಾಗಿ ವಿಡಿಯೋದಲ್ಲಿ ನೋಡಿರಿ. ಅಷ್ಟರ ಮಟ್ಟಿಗೆ ಅದು ಅಷ್ಟು ದೂರ ಸ್ಪ್ರೆಡ್ ಆಗಿ ಹರಡುತ್ತದೆ. ಕೆಲವರು ಹೇಳುತ್ತಾರೆ 300 ಕಿಲೋಮೀಟರ್ ದೂರದಷ್ಟು ಜೀವರಾಶಿಗಳು ಸತ್ತು ಹೋಗುತ್ತದೆ ಎಂಬುದಾಗಿ. ಅಷ್ಟರ ಮಟ್ಟಿಗೆ ಅದರ ಪರಿಣಾಮ ಇರುತ್ತದೆ ಎಂಬುದಾಗಿ ಹೇಳುತ್ತಾರೆ. ಈಗ ಅದಕ್ಕಿಂತ ಶಕ್ತಿಯುತವಾಗಿ, ಯಾಕಂದ್ರೆ ಇದಾಗಿ ಈಗಾಗಲೇ 60 ವರ್ಷ ಆಗಿದೆ, ಅದಕ್ಕಿಂತ 1000ದಷ್ಟು ಪರಿಣಾಮಕಾರಿಯಾಗಿರುವಂತಹ ಗುಂಡುಗಳು ಸ್ಫೋಟವಾಗುತ್ತಾ ಇದೆ. ಈ ರೀತಿಯಾಗಿ ಒಂದೊಂದು ದೇಶಗಳು ಭೂಮಿಯ ಮೇಲೆ ಸ್ಫೋಟ ಮಾಡುತ್ತಾ, ಇದು ಹೇಗೆ ಇದೆ ಅಂದ್ರೆ ನಮ್ಮ ಊರ್ ಕಡೆ ಒಂದು ಗಾದೆ ಹೇಳುತ್ತಾರೆ, ಮರದ ಕೊಂಬೆಯ ಮೇಲೆ ಕೂತುಕೊಂಡು ಆ ಕೊಂಬೆಯನ್ನೇ ಕತ್ತರಿಸುದಂತೆ. ಆ ರೀತಿಯಾಗೇ ಇದೆ. ಇರುವಂತಹ ಭೂಮಿಯಲ್ಲಿ ತಮ್ಮ ದೇಶದಲ್ಲಿ ತಾವಿರುವಂತಹ ಎಲ್ಲೆಯಲ್ಲಿ ಅಥವಾ ಮರುಭೂಮಿಯಲ್ಲೋ ಯಾವುದೋ ಒಂದು ಸ್ಥಳದಲ್ಲಿ ಎಲ್ಲಾ ದೇಶಗಳು ಈ ಅಣುಬಾಂಬ್ ಅನ್ನು ಶೋಧಿಸಿ ನೋಡುತ್ತಲೇ ಇದೆ. ಇದು ಒಂದು ರೀತಿಯಾಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡುವಂತದ್ದಾಗಿರಬಹುದು ಅಥವಾ ತಮ್ಮ ಬಲವನ್ನು ಪರೀಕ್ಷಿಸಿ ನೋಡುವಂತದ್ದಾಗಿರಬಹುದು. ವಾಟ್ ಎವರ್ ಇಟ್ ಈಸ್, ಅವ್ರು ಏನ್ ಬೇಕಾದ್ರೂ ಮಾಡಲಿ, ಆದ್ರೆ ಅಂತ್ಯ ಏನು ಗೊತ್ತಾ? ಭೂಮಿ ವೀಕ್ ಆಗುತ್ತದೆ. ನಾರ್ಮಲ್ ಆಗಿ ಹಾಗೆ ತಾನೆ. ನೀವು ಒಂದು ಕಡೆ ತೋಡಿ ಏನೇ ಮಣ್ಣು ಹಾಕಿ ಮುಚ್ಚಿದ್ರೂ ಕೂಡ ಅದು ಮತ್ತೆ ಆ ಸ್ಟ್ರಾಂಗ್ಗೆ ಬರುವುದೇ ಇಲ್ಲ. ಅದೇ ರೀತಿಯಾಗಿ ಇವರು ಇಷ್ಟರ ಮಟ್ಟಿಗೆ ಪರೀಕ್ಷಿಸಿ ನೀವು ನೋಡುವುದಾದರೆ ಭೂಮಿ ಬಹಳ ಕಠಿಣವಾದ ಹಂತಕ್ಕೆ ಹೋಗುತ್ತಾ ಇದೆ. ಸತ್ಯವೇದದಲ್ಲಿ ಹೇಳಿರುವ ಹಾಗೆ ದ್ವೀಪಗಳೆಲ್ಲವೂ ಕೂಡ ಅಗಲಿ ಹೋಗುತ್ತದೆ ಎಂಬುದಾಗಿ ಪ್ರಕಟಣೆ ಪುಸ್ತಕದಲ್ಲಿ ಇದೆ. ಅದೆಲ್ಲ ಈಗ ನಡೆಯುವುದಕ್ಕೆ ಆರಂಭವಾಗಿದೆ. ಅಷ್ಟು ಮಾತ್ರವಲ್ಲದೆ ಇದರೊಂದಿಗೆ ಗ್ರೀಸಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಭೂಕಂಪ 6.4 ಬಂದಿದೆ. ಆಮೇಲೆ ಅಮೆರಿಕಾದವರು ಪರೀಕ್ಷಿಸಿ 6.1 ಎಂಬುದಾಗಿ ಹೇಳಿದ್ದಾರೆ. ಅಲ್ಲೂ ಬಹಳ ದೊಡ್ಡ ಮಟ್ಟಿಗೆ ಭೂಕಂಪ ಉಂಟಾಗುತ್ತಾ ಇದೆ. ಕೆಲವು ವಾರಗಳ ಹಿಂದೆ ಟರ್ಕಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಭೂಕಂಪ. ಈ ವರ್ಷದ ಆರಂಭದಿಂದ ನೋಡಿ ಭೂಕಂಪವು ಹಾಗೆ ಮುಂದಿನ ಹಂತಕ್ಕೆ ಹೋಗುತ್ತಲೇ ಇದೆ. ಕೆಲವು ದಿವಸಗಳಿಂದ ನಾವು ಮಿಯಾನ್ಮಾರಲ್ಲಿ ನೋಡಿದ್ವಿ ಅಲ್ವಾ? ಸೊ ಈ ರೀತಿಯಾಗಿ ಭೂಕಂಪದ ಕಾಲ ಒಂದು ಕಡೆ ನಡೆಯುತ್ತಾ ಇದ್ದರು, ಅದರ ನಡುವೆ ಅವರು ಬಾಂಬ್ಗಳನ್ನು ಸ್ಫೋಟ ಮಾಡಿ ಭೂಮಿ ಕಂಪಿಸುವಂತೆ ಮಾಡುತ್ತಾ ಇದ್ದಾರೆ. ಸೊ ಭೂಕಂಪದ ಪರಿಣಾಮವಾಗಿ, ಈ ಅಣು ಬಾಂಬ್ಗಳ ಪರಿಣಾಮವಾಗಿ ಭೂಮಿಯು ಬಹಳ ದೊಡ್ಡ ನಾಶನದ ಎಡೆಗೆ ಹೋಗುತ್ತಲೇ ಇದೆ. ಇದು ಇವರೇನೋ ಸ್ಫೋಟ ಮಾಡಿದ್ದಾಯ್ತು, ಕೆಲಸ ಮುಗಿಯಿತು ಎಂಬುದಾಗಿ ಅಂದುಕೊಂಡಿದ್ದಾರೆ. ಖಂಡಿತವಾಗಿ ಹಾಗಲ್ಲ. ಎಲ್ಲರಿಗೂ ಗೊತ್ತು, ಅವರಿಗೂ ಗೊತ್ತು ಆ ಸ್ಥಳ ಹೇಗೆ ವೀಕ್ ಆಗುತ್ತದೆ ಎಂಬುದಾಗಿ ಅವರಿಗೂ ಗೊತ್ತು. ಈಗ ಅದುವೇ ನಡೆಯುತ್ತಾ ಇದೆ. ಈ ಭೂಮಿಯು ಒಂದು ದೊಡ್ಡ ನಾಶನದೆಡೆಗೆ ಹೋಗುತ್ತಲೇ ಇದೆ. ಬನ್ನಿ ನಾವು ಮುಂದಿನ ಬಹಳ ಮುಖ್ಯವಾದ ಕಾರ್ಯವನ್ನು ನೋಡೋಣ. ಇದು ಏನೆಂಬುದಾಗಿ ಕೇಳುವುದಾದ್ರೆ, ಇಂಡಿಯಾದಲ್ಲಿ ಸ್ವಲ್ಪ ದಿನಗಳ ಹಿಂದೆ ಪುಣೆಯಲ್ಲಿ ಹ್ಯೂಮನಾಯ್ಡ್ ರೋಬೋಟ್ ಅನ್ನು ತಂದಿದ್ದಾರೆ. ಹ್ಯೂಮನಾಯ್ಡ್ ರೋಬೋಟ್ ಕುರಿತಾಗಿ ನಾವು ಅನೇಕ ಓದಿದ್ದೇವೆ, ಈ ಕಾರ್ಯಕ್ರಮದಲ್ಲೂ ಕೂಡ ನಾವು ನೋಡಿದ್ದೇವೆ. ಆ ರೀತಿ ಅನೇಕ ನಡೆಯುತ್ತಾ ಇದೆ. ಆದರೆ ನಾವು ಯಾಕೆ ಇದನ್ನು ಹೇಳುತ್ತೇವೆ ಅಂದ್ರೆ, ಪ್ರಕಟಣೆ 13:15ರಲ್ಲಿ ಕಡೆಯ ಕಾಲದಲ್ಲಿ ಆ ಮೃಗ ಮಾತನಾಡುತ್ತದೆ, ನೋಡುತ್ತದೆ, ಈ ರೀತಿ ಅನೇಕ ಕಾರ್ಯವನ್ನು ನೋಡುತ್ತೇವೆ. ಆದರೆ ಒಂದು ದೊಡ್ಡ ವಿಷಯ ಏನೆಂದರೆ, ಈ ಹ್ಯೂಮನಾಯ್ಡ್ ರೋಬೋಟ್ ಕುರಿತಾಗಿ ಹೇಳುವಾಗ ಅವರು 2 ಮುಖ್ಯವಾದ ವಿಷಯವನ್ನು ಆ ಜಾಲತಾಣದಲ್ಲಿ ಕೊಟ್ಟಿದ್ದಾರೆ. ಅಂದರೆ 2-3 ವರ್ಷದಲ್ಲಿ, ನಿರ್ದಿಷ್ಟವಾಗಿ ಒಂದು 4 ವರ್ಷದೊಳಗೆ ಬರುತ್ತದೆ ಎಂಬುದಾಗಿ ಹೇಳುತ್ತಿದ್ದಾರೆ. ಏನೆಂದರೆ, ದ ಟೀಮ್ ಇಸ್ ಫೋಕಸಿಂಗ್ ಆನ್ ರಿಫೈನಿಂಗ್ ದ ರೋಬೋಟ್ಸ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಎಕ್ಸಿಕ್ಯೂಟ್ ಆಪರೇಟರ್ ಕಮಾಂಡ್ಸ್. ಅಂದ್ರೆ ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ, ಇವ್ರು ಕೊಡುವಂತಹ ಕಮಾಂಡ್ಸ್ ಅನ್ನು ಅರ್ಥ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡುವಂತದ್ದು, ಅರ್ಥ ಮಾಡಿಕೊಂಡು ಇವ್ರು ಏನ್ ಹೇಳುತ್ತಾರೋ ಅದನ್ನು ಅರ್ಥ ಮಾಡಿಕೊಂಡು ಮಾಡುವಂತದ್ದು. ಸಾಮಾನ್ಯವಾಗಿ ಈಗ ಹಾಗೆ ತಾನೇ ಮಾಡುತ್ತಾ ಇದೆ ಅಂತ ಕೇಳುವುದಾದರೆ, ಈ ಎಐ ಟೆಕ್ನಾಲಜಿ ಅದರ ಮುಂದಿನ ಹಂತಕ್ಕೆ ಹೋಗುತ್ತದೆ. ಅಂದರೆ ಅದೇ ಅರ್ಥ ಮಾಡಿಕೊಂಡು ಅದೇ ಮಾಡುತ್ತದೆ, ಇವರು ಏನ್ ಹೇಳುತ್ತಾರೆ ಎನ್ನುವಂತದನ್ನು. ಅದರಲ್ಲಿ ಅವ್ರು ಏನ್ ಹೇಳುತ್ತಾರೆ ಅಂದ್ರೆ, ಎದುರಾಳಿಯನ್ನು ಮಾತ್ರ ತಾಕುವಷ್ಟರ ಮಟ್ಟಿಗೆ ಇರಬೇಕೆನ್ನುವಂತದ್ದು ಈ ಹ್ಯೂಮನಾಯ್ಡ್ ರೋಬೋಟ್ ನ ವಿಶೇಷತೆ ಅದೇ. ಸೊ ಇದನ್ನು ಯಾಕೆ ನಾವು ನೋಡಬೇಕು ಅಂದರೆ, ಪ್ರಕಟಣೆ 13:15ರಲ್ಲಿ ಹೇಳಲ್ಪಟ್ಟಿದೆ ಎನ್ನುವಂತ ಒಂದು ಕಾರಣ ಮಾತ್ರವಲ್ಲ, ಯೋವೇಲ 2ನೇ ಅಧ್ಯಾಯದಲ್ಲಿ ನೋಡಿರಿ 3ನೇ ವಾಕ್ಯದಿಂದ ಬಹಳ ಸ್ಪಷ್ಟವಾಗಿ ಈ ರೋಬೋಟ್ ಆರ್ಮಿಯ ಕುರಿತಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಈ ಆರ್ಮಿ ಹೇಗೆ ಇರುತ್ತದೆ, ಏನು ಮಾಡುತ್ತದೆ, ಈಗ ಬರಲಿಕ್ಕಿರುವಂತಹ ಡ್ರೋನ್ ಆರ್ಮಿ, ರೋಬೋಟ್ ಆರ್ಮಿ ಎಲ್ಲವೂ ಅಲ್ಲಿ ಇದೆ. ಯೋವೇಲಿಗೆ ಹೇಳಲ್ಪಟ್ಟಿರುವುದು ಅದನ್ನು ಪ್ರವಾದನೆಯಲ್ಲಿ ಅವರು ನೋಡುತ್ತಾರೆ. ಅದು ಮನುಷ್ಯನಲ್ಲ ಎಂಬುದಾಗಿ ಅವರಿಗೆ ಚೆನ್ನಾಗಿ ಗೊತ್ತಾಗುತ್ತದೆ. ಅದಕ್ಕೆ ವಿವರಣೆಯನ್ನು ಅವರು ಕೊಡುತ್ತಾರೆ. ನೀವು ಸಾಧ್ಯವಾದರೆ ಯೋವೇಲ 2ನೇ ಅಧ್ಯಾಯವನ್ನು ಓದಿ ನೋಡಿ. ಅದರಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದು ಬಹಳ ಸ್ಪಷ್ಟವಾಗಿ, ನಿಖರವಾಗಿ ನಮ್ಮ ಕಾಲದಲ್ಲಿ ಜನಾಂಗ ಏಳುತ್ತದೆ ಎಂಬುದಾಗಿ ಅಲ್ಲಿ ಇರುತ್ತದೆ. ಒಂದು ವಿಧವಾದ ಜನಾಂಗ ಏಳುತ್ತದೆ ಎಂಬುದಾಗಿ ಅಲ್ಲಿ ಇರುತ್ತದೆ. ಆ ಜನಾಂಗಕ್ಕೆ ಮರಣ ಇರುವುದಿಲ್ಲ ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ. ಈಗ ಅದು ನಡೆಯುವುದಕ್ಕೆ ಆರಂಭವಾಗಿದೆ. ಇದನ್ನು ಕಂಡು ಲೋಕವೇ ಭಯಪಡುತ್ತದೆ ಎಂಬುದಾಗಿ ಇದೆ. ಈಗ ನೋಡ್ರಿ, ಎಲ್ಲಾ ದೇಶಗಳು ಯುದ್ಧ ಆರಂಭವಾಯಿತಂದ್ರೆ ಮೊದಲು ಡ್ರೋನ್ ಅಟ್ಯಾಕ್ ಅನ್ನೇ ಮಾಡುತ್ತಾರೆ. ಈ ಅಟ್ಯಾಕ್ಸ್ ಗಳಲ್ಲಿ ಅನೇಕ ವಿಧವಾದ ಅಟ್ಯಾಕ್ಸ್ ಗಳಿದೆ. ಸೈಬರ್ ಅಟ್ಯಾಕ್ ಇದೆ, ಆನಂತರವಾಗಿ ಟ್ರೇಡ್ ಅಟ್ಯಾಕ್ ಇದೆ. ಇದೆಲ್ಲ ಮೀರಿಗ ಡ್ರೋನ್ ಅಟ್ಯಾಕ್ ಬಹಳ ಇಂಪಾರ್ಟೆಂಟ್ ಆಗಿ ಹೋಗುತ್ತಾ ಇದೆ. ಸೊ ಇದೆಲ್ಲ ದಾಟಿ ಈಗ ರೋಬೋಟ್, ಈ ಹ್ಯೂಮನಾಯ್ಡ್ ರೋಬೋಟ್ ನ ಒಂದು ಆರ್ಮಿ ರೂಪುಗೊಳ್ಳುತ್ತಾ ಇದೆ. ಸತ್ಯವೇದದಲ್ಲಿ ಹೇಳಲ್ಪಟ್ಟಿರುವಂತಹ ಕಡೆಯ ಕಾಲದ ಮುಖ್ಯವಾದ ಸೇನೆ ಅಥವಾ ಒಂದು ಆರ್ಮಿ ಬಹಳ ಮುಖ್ಯವಾಗಿ ರೂಪುಗೊಳ್ಳುತ್ತಾ ಇದೆ. ಈ ಕಾರ್ಯಗಳ ಕುರಿತಾದ ಅಪ್ಡೇಟ್ಸ್ ಅನ್ನು ಕೂಡ ನಾವು ಮುಂದೆ ಹೇಳುತ್ತೇವೆ. ಕರ್ತನ ಚಿತ್ತವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.